ಹಾಯ್ ಹಲೋ ನಮಸ್ಕಾರ. BS ಜುಲ್ಪು ಸ್ಟಡಿ ಸರ್ಕಲ್ಗೆ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಗ್ರಾಮ ಆಡಳಿತಾಧಿಕಾರಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಅಥವಾ ಸಂವಹನ ಪತ್ರಿಕೆಯಲ್ಲಿ ಕನ್ನಡದ ಮೇಲೆ ಕೇಳ್ತಕ್ಕಂಥ ಪ್ರಶ್ನೆಗಳನ್ನು ನಾವು ಇಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಈ ಒಂದು ವಿಡಿಯೋದಲ್ಲಿ 6ರಿಂದ 10ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವಂತಹ ವ್ಯಾಕರಣಾಂಶಗಳನ್ನು ಗಮನದಲ್ಲಿರಿಸಿಕೊಂಡು ಆ ಒಂದು ವ್ಯಾಕರಣದ ಮೇಲೆ ನಾವು ಈ 20 ಪ್ರಶ್ನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಸೊ ಈ ಒಂದು ಸಂವಹನ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಪ್ರಶ್ನೆ ಪ್ರಮುಖ ಅಂಶಗಳಾಗಿದ್ದು, ದಯವಿಟ್ಟು ಯಾರೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಹಾಗೂ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವಶನ್ನು, ಕರ್ಣನು ಈ ಪದದಲ್ಲಿ ಇರುವ ವಿಭಕ್ತಿ ಪ್ರತ್ಯಯ ಯಾವುದು? ಆಪ್ಷನ್ ಎ ಪ್ರಥಮ ವಿಭಕ್ತಿ, ಆಪ್ಷನ್ ಬಿ ದ್ವಿತೀಯ ವಿಭಕ್ತಿ, ಆಪ್ಷನ್ ಸಿ ಸಪ್ತಮಿ ವಿಭಕ್ತಿ, ಆಪ್ಷನ್ ಡಿ ತೃತೀಯ ವಿಭಕ್ತಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಥಮ ವಿಭಕ್ತಿ. ಇಲ್ಲಿ ಕರ್ಣನು ಅಂತ ಇದೆ ಅಲ್ವಾ, ವಿಭಕ್ತಿ ಪ್ರತ್ಯಯ ಯಾವುದಿದೆ? ಹೂ ಇದೆ. ಸೊ ಇದು ಪ್ರಥಮ ವಿಭಕ್ತಿ. ಸೊ ನಂತರ ದ್ವಿತೀಯ ವಿಭಕ್ತಿ ಅನ್ನು ಅಂದರೆ ಕರ್ಣನನ್ನು. ಇದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಯಾವುದಂದರೆ ಅನ್ನು ಅಂತ. ಸಪ್ತಮಿ ಅಲ್ಲಿ. ನಂತರ ತೃತೀಯ ಇಂದ. ನೋಡ್ರಿ, ಕರ್ಣನಿಂದ ಅಂತ ಹೇಳ್ತೀವಲ್ವ, ಇದು ಯಾವ ವಿಭಕ್ತಿ ಪ್ರತ್ಯಯ? ಇದು ತೃತೀಯ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಪ್ರಥಮ ವಿಭಕ್ತಿ. ನಾವು ಚತುರ್ಥಿ ವಿಭಕ್ತಿ ಪ್ರತ್ಯಯ ಯಾವುದು ಅಂತಂದರೆ ಗೆ ಇ ಕೆ. ಇದು ಚತುರ್ಥಿ ವಿಭಕ್ತಿ ಪ್ರತ್ಯಯಗಳು. ಸೊ ಪಂಚಮಿ ವಿಭಕ್ತಿ ಪ್ರತ್ಯಯ ಯಾವುದಂದರೆ ದೆಸೆಯಿಂದ. ಪಂಚಮಿ ದೆಸೆಯಿಂದ. ಪ್ರಥಮ ಉ, ದ್ವಿತೀಯ ಅನ್ನು, ತೃತೀಯ ಇಂದ, ಚತುರ್ಥಿ ಗೆ ಕೆ ಇ ಕೆ, ಪಂಚಮಿ ದೆಸೆಯಿಂದ, ಷಷ್ಠಿ ಷಷ್ಠಿ ಸಪ್ತಮಿ ಅಲ್ಲಿ. ಸೊ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ ಆನ್ಸರ್ ಮಾಡ್ಬೋದು. ಮುಂದಿನ ಪ್ರಶ್ನೆ 2, ಅರವಿಂದ ಈ ಪದದ ಸಮಾನಾರ್ಥಕ ಪದ ಯಾವುದು? ಆಪ್ಷನ್ ಎ ಕೆಲಸ, ಆಪ್ಷನ್ ಬಿ ಮನೆ, ಆಪ್ಷನ್ ಸಿ ಕಮಲ, ಆಪ್ಷನ್ ಡಿ ವಚನ. ಅರವಿಂದ ಈ ಪದದ ಸಮಾನಾರ್ಥಕ ಪದ ಯಾವುದಂದರೆ ಆಪ್ಷನ್ ಸಿ ಕಮಲ. ಅರವಿಂದ ಅಂದರೆ ಇದಕ್ಕೆ ಸಮಾನಾರ್ಥಕ ಪದ ಯಾವುದು? ಕಮಲ ಅಂತ. ಕಮಲಕ್ಕೆ ಇನ್ನೂ ಸಮಾನಾರ್ಥಕ ಪದಗಳು ಯಾವ್ಯಾವ ಅಂದರೆ ಪದ್ಮ, ಪುಷ್ಪ. ಇವೆಲ್ಲ ಅರವಿಂದಕ್ಕೆ ಸಮಾನಾರ್ಥಕ ಪದಗಳು. ಕೆಲಸಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವ ಅಂದರೆ ಕಾರ್ಯ, ಕೆಲಸ, ಉದ್ಯೋಗ. ಇವೆಲ್ಲ ಕೆಲಸಕ್ಕೆ ಸಮಾನಾರ್ಥಕ ಪದಗಳು. ನಂತರ ಮನೆಗೆ ಸಮಾನಾರ್ಥಕ ಪದಗಳು. ಮನೆ ಅಂದರೆ ಗೃಹ, ಆಲಯ, ನಿವಾಸ. ಇವೆಲ್ಲ ಮನೆಗೆ ಸಮಾನಾರ್ಥಕ ಪದಗಳು. ನಂತರ ವಚನಕ್ಕೆ ಸಮಾನಾರ್ಥಕ ಪದಗಳು ಯಾವ್ಯಾವು? ವಚನ ಅಂದರೆ ಮಾತು. ವಚನ ಅಂದರೆ ಮಾತು. ಮತ್ತು ಪ್ರಮಾಣ ಅಥವಾ ಪ್ರತಿಜ್ಞೆ. ಪ್ರತಿಜ್ಞೆ. ನಾವು ವಚನಕ್ಕೆ ಈ ರೀತಿಯಲ್ಲಿ ಸಮಾನಾರ್ಥಕ ಪದಗಳನ್ನು ನೋಡ್ಬೋದು. ಸೊ ಮುಂದಿನ ಪ್ರಶ್ನೆ ನೋಡೋಣ. ಸ್ಯಾನಿಟರಿ ಈ ಪದವು ಯಾವ ಭಾಷೆಯಿಂದ ಬಂದಿದೆ? ನಾವಿಲ್ಲಿ ಸ್ಯಾನಿಟರಿ ಎಂಬ ಪದ ಯಾವ ಭಾಷೆಯಿಂದ ಬಂದಿದೆ ಎಂಬುದನ್ನು ತಿಳಿದುಕೊಳ್ಳೋಣ. ಸೊ ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಇಂಗ್ಲೀಷ್, ಆಪ್ಷನ್ ಸಿ ಉರ್ದು, ಆಪ್ಷನ್ ಡಿ ಹಿಂದೂಸ್ತಾನಿ. ಇಲ್ಲಿ ನೋಡ್ರಿ, ಸ್ಯಾನಿಟರಿ ಎಂಬ ಪದವು ಇಂಗ್ಲೀಷ್ ಭಾಷೆಯಿಂದ ಬಂದಂಥ ಪದವಾಗಿದೆ. ಇದು ಯಾವ ಭಾಷೆಯಿಂದ ಬಂದಿದ್ದು? ಇಂಗ್ಲೀಷ್ ಭಾಷೆಯಿಂದ ಬಂದಿದೆ. ಸೊ ನಾವು ಇತರೆ ಇಂಗ್ಲೀಷ್ ಭಾಷೆಯ ಪದಗಳು ಯಾವ್ಯಾವ ಅಂದರೆ ಬಸ್, ಕಾರು, ಪೆನ್, ಮೋಟಾರ್. ಇವೆಲ್ಲ ಇಂಗ್ಲೀಷ್ ಭಾಷೆಯ ಪದಗಳಾಗಿವೆ. ನಂತರ ಕನ್ನಡ ಭಾಷೆಯ ಪದಗಳು ಯಾವ್ಯಾವ ಅಂದರೆ ನಾವು ಸಂಬಂಧವಾಚಕಗಳಂತ ಹೇಳ್ತೀವಿ. ಸಂಬಂಧವಾಚಕಗಳು, ಸರ್ವನಾಮಗಳು, 1ರಿಂದ 999ರವರೆಗಿನ ಅಂಕಿಗಳು, ಮತ್ತು
ನಾವು ಏನಂತ ಹೇಳ್ತೀವಿ, ಅಂಗಾಂಗಗಳು ಅಂದರೆ ನಮ್ಮ ದೇಹದ ಕೈ, ಕಾಲು, ಕಣ್ಣು, ಕಿವಿ, ಮೂಗು ಇವುಗಳನ್ನು ನಾವೇನಂತ ಕರಿತೀವಿ, ನಮ್ಮ ಭಾಷೆಯಲ್ಲಿರ್ತಕ್ಕಂಥ ಪದಗಳು ಅಂದರೆ ಕನ್ನಡ ಭಾಷೆಯಲ್ಲಿರ್ತಕ್ಕಂಥ ಪದಗಳಂತ ಹೇಳ್ತೀವಿ. ನೆಕ್ಸ್ಟು ಉರ್ದುವಿನಿಂದ ಬಂದಿರತಕ್ಕಂಥ ಪದ ಯಾವುದಂದರೆ ಜಬರ್ದಸ್ತ್. ಯಾವುದ್ರಿ? ಜಬರ್ದಸ್ತ್. ನಂತರ ಹಿಂದೂಸ್ತಾನಿ ಪದ, ಹಿಂದೂಸ್ತಾನಿ ಭಾಷೆಯಿಂದ ಬಂದಿರತಕ್ಕಂಥ ಪದಗಳು ಯಾವುವಂದರೆ ಕಾರ್ಖಾನೆ, ಕಚೇರಿ, ಅರ್ಜಿ ಇವೆಲ್ಲ ಹಿಂದೂಸ್ತಾನಿ ಭಾಷೆಯ ಪದಗಳಾಗಿವೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 4, ಊರೂರು ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಆಗಮ ಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಲೋಪ ಸಂಧಿ, ಆಪ್ಷನ್ ಡಿ ಗುಣಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಲೋಪ ಸಂಧಿ. ಇಲ್ಲಿ ನೋಡ್ರಿ, ಲೋಪ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಪೂರ್ವಪದಲ್ಲಿರುವಂತಹ ಪದ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾದರೆ ಅದನ್ನು ಏನಂತ ಕರಿತೀವಿ? ಲೋಪ ಸಂಧಿ ಅಂತ ಕರಿತೀವಿ. ಊರು ಪ್ಲಸ್ ಊರು, ಇಲ್ಲಿ ಏನಾಗಿದೆ, ಪೂರ್ವ ಪದದಲ್ಲಿರ್ತಕ್ಕಂಥ ಹೂ ಉತ್ತರ ಪದದಲ್ಲಿರ್ತಕ್ಕಂಥ ಹೂ, ಅಂದರೆ ಇಲ್ಲಿ ಪೂರ್ವ ಪದದಲ್ಲಿರ್ತಕ್ಕಂಥ ಸ್ವರ ಹೂ ಏನಾಗಿದೆ? ಲೋಪವಾಗಿದೆ. ಸೊ ನಾವೇನು ಮಾಡಬೇಕು? ಇದನ್ನು ಲೋಪಸಂಧಿ ಅಂತ ಕರಿತೀವಿ. ಅಂದರೆ ಪೂರ್ವ ಪದದಲ್ಲಿರ್ತಕ್ಕಂಥ ಪದ ಅರ್ಥ ಕೆಡದಿದ್ದ ಪಕ್ಷದಲ್ಲಿ ಲೋಪವಾಗೈತಿ, ಅದಕ್ಕಿದು ಲೋಪಸಂಧಿ. ನೆಕ್ಸ್ಟ್ ಆಗಮ ಸಂಧಿ. ಆಗಮ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರ ಬಂದು ಸಂಧಿ ಆಗುವಂಥ ಸಂದರ್ಭದಲ್ಲಿ ಯಕಾರ ಅಥವಾ ವಕಾರ ಆಗಮವಾಗುವುದಕ್ಕೆ ನಾವೇನಂತ ಕರಿತೀವಿ? ಆಗಮ ಸಂಧಿ ಅಂತ ಕರಿತೀವಿ. ತಪಗಳಿಗೆ ಗದಬಗಳು ಆದೇಶವಾಗಿ ಬರುತ್ತವೆ. ಇದನ್ನು ನಾವೇನಂತ ಕರಿತೀವಿ ಅಂದರೆ ಆದೇಶ ಸಂಧಿ ಅಂತ ಕರಿತೀವಿ. ಅಂದರೆ ಕ ತ ಪಗಳಿಗೆ ಏನು ಬರ್ತವೆ? ಗ ದ ಬಗಳು ಆದೇಶವಾಗ್ತವೆ. ಸೊ ಇದನ್ನೇ ನಾವೇನಂತ ಕರಿತೀವಿ? ಆದೇಶ ಸಂಧಿ ಅಂತ ಕರಿತೀವಿ. ನಂತರ ದೇವ ಪ್ಲಸ್ ಇಂದ್ರ. ದೇವ ಪ್ಲಸ್ ಇಂದ್ರ ಅಂದರೆ ಇದು ಈಸ್ಕ್ವಲ್ ಟು ದೇವೇಂದ್ರ ಅಂತ ಬರಿತೀವಿ. ಅಂದರೆ ಇಲ್ಲಿ ಅ ಇದೆ, ಆಕಾರಗಳ ಮುಂದೆ ಈ ಕಾರಗಳು ಪರವಾದರೆ ಏಕಾರ ಅಂತ ಹೇಳಿದ್ನಿ, ಇಲ್ಲಿ ಈ ಬಂದಿದೆ. ಸೊ ಅದಕ್ಕೆ ಇದು ಯಾವ ಸಂಧಿ? ಗುಣಸಂಧಿಗೆ ಉದಾಹರಣೆ. ಮುಂದಿನ ಪ್ರಶ್ನೆ, ಅಧಿಕರಣ ಇದು ಯಾವ ವಿಭಕ್ತಿಯ ಕಾರಕರ್ತವಾಗಿದೆ? ಸೊ ಇಲ್ಲಿ ಆಪ್ಷನ್ ಎ ಪ್ರಥಮ ವಿಭಕ್ತಿ, ಆಪ್ಷನ್ ಬಿ ದ್ವಿತೀಯ ವಿಭಕ್ತಿ, ಆಪ್ಷನ್ ಸಿ ತೃತೀಯ ವಿಭಕ್ತಿ, ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ. ಇಲ್ಲಿ ವಿಭಕ್ತಿ ಪ್ರತ್ಯಯಗಳ ಕಾರಕರ್ತಗಳನ್ನು ನಾವು ತಿಳಿದುಕೊಳ್ಬೇಕು. ಸೊ ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಪ್ತಮಿ ವಿಭಕ್ತಿ. ಸಪ್ತಮಿ ವಿಭಕ್ತಿಯ ಕಾರಕರ್ತ ಯಾವುದ್ರಿ? ಅಧಿಕರಣ. ಸಪ್ತಮಿ ಅಧಿಕರಣ. ಪ್ರಥಮ ಕತ್ರಾರ್ಥ, ದ್ವಿತೀಯ ಕರ್ಮಾರ್ಥ, ಕರ್ಮಾರ್ಥ, ತೃತೀಯ ಕರಣಾರ್ಥ. ನಾವು ಇಲ್ಲಿ ಪ್ರಥಮ ಕತ್ರಾರ್ಥ, ದ್ವಿತೀಯ ಕರ್ಮಾರ್ಥ, ತೃತೀಯ ಕರಣಾರ್ಥ, ಚತುರ್ಥಿ ಸಂಪ್ರದಾನ, ಪಂಚಮಿ ಅಪಾದಾನ, ಷಷ್ಠಿ ಸಂಬಂಧ, ಸಪ್ತಮಿ ಅಧಿಕರಣ ಇವು ವಿಭಕ್ತಿ ಪ್ರತ್ಯಯಗಳ ಕಾರಕರ್ತಗಳು. ಮುಂದಿನ ಪ್ರಶ್ನೆ, ಅನ್ವರ್ಥನಾಮಕ್ಕೆ ಉದಾಹರಣೆ? ಆಪ್ಷನ್ ಎ ಒಳ್ಳೆಯ, ಆಪ್ಷನ್ ಬಿ ಎರಡು, ಆಪ್ಷನ್ ಸಿ ರೋಗಿ, ಆಪ್ಷನ್ ಡಿ ಕಾವೇರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ರೋಗಿ. ಅಂದರೆ ಇದು ಅನ್ವರ್ಥನಾಮಕ್ಕೆ ಉದಾಹರಣೆ ಆಗೈತಿ. ಸೊ ಇಲ್ಲಿ ಒಳ್ಳೆಯ ಅನ್ನೋದು ಗುಣವಾಚಕ, ಒಳ್ಳೆಯ ಅನ್ನೋದು ಏನ್ರಿ? ಗುಣವಾಚಕ. ಇಲ್ಲಿ ಎರಡು ಅನ್ನೋದು ಸಂಖ್ಯಾವಾಚಕ. ಇಲ್ಲಿ ನೆಕ್ಸ್ಟು ರೋಗಿ ಅನ್ನೋದು ಅನ್ವರ್ಥನಾಮ, ಅಂದರೆ ವೃತ್ತಿ, ಸ್ವಭಾವ ಇಂಥವಕ್ಕೆ ನಾವು ಇಟ್ಟಂಥ ಹೆಸರುಗಳೇನಂತ ಕರಿತೀವಿ? ಅನ್ವರ್ಥನಾಮ ಅಂತ ಕರಿತೀವಿ. ಅದೇ ಇದು ಕಾವೇರಿ ಅಂಕಿತನಾಮ, ಅಂದರೆ ಗುರುತಿಗಾಗಿ ಇಟ್ಟಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ? ಅಂಕಿತನಾಮ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ 7, ಆತ್ಮಾರ್ಥಕ ಸರ್ವನಾಮ ಯಾವುದು? ಇದರಲ್ಲಿ ಆತ್ಮಾರ್ಥಕ ಸರ್ವನಾಮ ಯಾವುದಂತ ಕೇಳಿದ್ದಾರೆ. ಸೊ
ಆಪ್ಷನ್ ಎ ಯಾರು, ಆಪ್ಷನ್ ಬಿ ಅದು, ಆಪ್ಷನ್ ಸಿ ತಾವು, ಆಪ್ಷನ್ ಡಿ ನಾನು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಾವು. ಇವು ತಾವು, ತಾನು, ತಾನು, ತನ್ನ ಇವೆಲ್ಲ ಏನ್ರಿ ಆತ್ಮಾರ್ಥಕ ಸರ್ವನಾಮ. ಅದೇ ಯಾರು ಅನ್ನೋದು ಪ್ರಶ್ನಾರ್ಥಕ ಸರ್ವನಾಮ. ಏನ್ರಿ ಪ್ರಶ್ನಾರ್ಥಕ ಸರ್ವನಾಮ. ಅದು ಪ್ರಥಮ ಪುರುಷ ಸರ್ವನಾಮ. ಪ್ರಥಮ ಪುರುಷ ಸರ್ವನಾಮ. ನಂತರ ನಾನು ಅನ್ನೋದು ಉತ್ತಮ ಪುರುಷ ಸರ್ವನಾಮ. ಉತ್ತಮ ಪುರುಷ ಸರ್ವನಾಮ. ಸರ್ವನಾಮಗಳಲ್ಲಿ 3 ವಿಧಗಳಿದ್ದು, ಸರ್ವನಾಮಗಳಲ್ಲಿ ಎಷ್ಟು ವಿಧ? 3 ವಿಧ. ಅದರಲ್ಲಿ ಪುರುಷಾರ್ಥಕ ಸರ್ವನಾಮ, ಒಂದನೇದ್ದು ಪುರುಷಾರ್ಥಕ ಸರ್ವನಾಮ, ಎರಡನೇದ್ದು ಆತ್ಮಾರ್ಥಕ ಸರ್ವನಾಮ, ಮೂರನೇದ್ದು ಪ್ರಶ್ನಾರ್ಥಕ ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ ಅಂದರೆ ಸರ್ವನಾಮಗಳಲ್ಲಿ ಪುರುಷಾರ್ಥಕ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ ಅಂತ 3 ವಿಧಗಳಿವೆ. ಅದರಲ್ಲಿ ಪುರುಷಾರ್ಥಕ ಸರ್ವನಾಮಗಳಲ್ಲಿ ಉತ್ತಮ ಪುರುಷ, ಮಧ್ಯಮ ಪುರುಷ, ಪ್ರಥಮ ಪುರುಷ ಈ 3 ಸರ್ವನಾಮಗಳನ್ನು ನಾವೆಂತ ಕರಿತೀವಿ? ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ 8. ವಯೋವೃದ್ಧ ಈ ಕೆಳಗಿನ ಯಾವ ಸಮಾಸಕ್ಕೆ ಉದಾಹರಣೆ? ಆಪ್ಷನ್ ಎ ಅಂಶಿ ಸಮಾಸ, ಆಪ್ಷನ್ ಬಿ ತತ್ಪುರುಷ ಸಮಾಸ, ಆಪ್ಷನ್ ಸಿ ಗಮಕ ಸಮಾಸ, ಆಪ್ಷನ್ ಡಿ ಕರ್ಮಧಾರೆ ಸಮಾಸ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ತತ್ಪುರುಷ ಸಮಾಸ. ತತ್ಪುರುಷ ಸಮಾಸ ಅಂದರೆ ಪೂರ್ವೋತ್ತರ ಪದಗಳು ನಾಮಪದಗಳಾಗಿದ್ದು ಪೂರ್ವಪದದ ಅಂತ್ಯದಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಸಮಾಸವಾಗುವಾಗ ಲೋಪವಾದರೆ ಅದೇ ತತ್ಪುರುಷ ಸಮಾಸ. ಇದರಲ್ಲಿ ಉತ್ತರ ಪದದ ಅರ್ಥ ಪ್ರಧಾನ. ವಯಸ್ಸಿನಿಂದ ಪ್ಲಸ್ ವೃದ್ಧ. ವಯಸ್ಸಿನಿಂದ ಪ್ಲಸ್ ವೃದ್ಧ ಅಂದರೆ ಇಲ್ಲಿ ಪೂರ್ವಪದದಲ್ಲಿರ್ತಕ್ಕಂಥ ಹಿಂದ ಎನ್ನುವ ವಿಭಕ್ತಿ ಪ್ರತ್ಯಯ ಲೋಪವಾಗಿ ಸಮಾಸವಾಗಿದೆ. ಗಮಕ ಸಮಾಸ. ಗಮಕ ಸಮಾಸ ಅಂದರೆ ಪೂರ್ವಪದವು ಸರ್ವನಾಮ ಅಥವಾ ಕೃದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದರೆ ಆ ಸಮಾಸವನ್ನು ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ಅದು ಪ್ಲಸ್ ಕಲ್ಲು, ಆ ಕಲ್ಲು, ಇದೇನಂತ ಕರಿತೀವಿ? ಗಮಕ ಸಮಾಸ. ಅಂದರೆ ಇಲ್ಲಿ ಪೂರ್ವಪದ ಸರ್ವನಾಮವಾಗಿದ್ದು ಉತ್ತರ ಪದ ನಾಮಪದವಾಗಿದೆ. ಸೊ ಹೀಗೆ ಸರ್ವನಾಮ ಮತ್ತು ಉತ್ತರ ಪದ ನಾಮಪದಗಳಿಂದ ಕೂಡಿರ್ತಕ್ಕಂಥ ಸಮಾಸವನ್ನು ಏನಂತ ಕರಿತೀವಿ? ಗಮಕ ಸಮಾಸ ಅಂತ ಕರಿತೀವಿ. ನಂತರ ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ವಿಶೇಷಣ ವಿಶೇಷ ಸೇರಿ ಸಮಾಸವಾಗುತ್ತವೆ. ಇಲ್ಲಿ ಕರ್ಮಧಾರೆಯ ಸಮಾಸದಲ್ಲಿ ಉತ್ತರ ಪದದ ಅರ್ಥವೇ ಪ್ರಧಾನವಾಗಿರುತ್ತೆ. ಉದಾಹರಣೆಗೆ ಇರಿದು ಪ್ಲಸ್ ಮರ, ಇರಿದು ಪ್ಲಸ್ ಮರ ಅಂದರೆ ಇಲ್ಲಿ ಪ್ರಮುಖವಾಗಿ ಅಡ್ಜೆಕ್ಟಿವ್ ಕೆಲಸ ಮಾಡ್ತೈತಿ. ನಂತರ ಅಂಶಿ ಸಮಾಸ. ಅಂಶಿಗಳಿಂದ ಕೂಡಿರ್ತಕ್ಕಂಥ ಸಮಾಸವನ್ನು ಏನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಉದಾಹರಣೆಗೆ ಕೈಯ ಪ್ಲಸ್ ಅಡಿ, ಅಂಗೈ, ಅಂಗೈ ಆಗಿರ್ಬೋದು, ಮುಂದಲೆ, ಇವು ಯಾವ ಸಮಾಸಕ್ಕೆ ಉದಾಹರಣೆ ಅಂದರೆ ಅಂಶಿ ಸಮಾಸಕ್ಕೆ ಉದಾಹರಣೆಯಾಗಿವೆ. ನಂತರ ಪ್ರಶ್ನೆ 3 ಪಾದಗಳ ಪದ್ಯವನ್ನು ಡ್ಯಾಶ್ ಎನ್ನುವರು? ಆಪ್ಷನ್ ಎ ಚೌಪದಿ, ಆಪ್ಷನ್ ಬಿ ಷಟ್ಪದಿ, ಆಪ್ಷನ್ ಸಿ ಸುನೀತ, ಆಪ್ಷನ್ ಡಿ ತ್ರಿಪದಿ. 3 ಪಾದಗಳ ಪದ್ಯವನ್ನು ಏನಂತ ಕರೀತಾರೆ ಅಂದರೆ ತ್ರಿಪದಿ ಅಂತ ಕರೀತಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಪದಿ. ಚೌಪದಿ ಅಂದರೆ 4 ಸಾಲುಗಳ ಪದ್ಯ. ಷಟ್ಪದಿ ಅಂದರೆ 6 ಸಾಲಿನ ಪದ್ಯ. ಸುನೀತ ಅಂದರೆ 14 ಸಾಲುಗಳ ಉಳ್ಳಂಥ ಪದ್ಯ.
ನಂತರ ತ್ರಿಪದಿ ಅಂದರೆ 3 ಸಾಲು ಅಥವಾ 3 ಪಾದಗಳನ್ನು ಹೊಂದಿರತಕ್ಕಂಥ ಪದ್ಯವನ್ನು ಏನಂತ ಕರೀತಾರೆ? ತ್ರಿಪದಿ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಕಚೇರಿ ಯಾವ ಭಾಷೆಯಿಂದ ಬಂದ ಪದವಾಗಿದೆ? ಆಪ್ಷನ್ ಎ ಕನ್ನಡ, ಆಪ್ಷನ್ ಬಿ ಹಿಂದೂಸ್ತಾನಿ, ಆಪ್ಷನ್ ಸಿ ಇಂಗ್ಲೀಷ್, ಆಪ್ಷನ್ ಡಿ ಅರೇಬಿಕ್. ಕಚೇರಿ ಇದು ಯಾವ ಭಾಷೆಯಿಂದ ಬಂದಿತ್ತಂದರೆ ಆಪ್ಷನ್ ಬಿ ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥ ಪದವಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಿಂದೂಸ್ತಾನಿ. ಮುಂದಿನ ಪ್ರಶ್ನೆ, ದೇವೇಂದ್ರ ಈ ಸಂಧಿಗೆ ಉದಾಹರಣೆಯಾಗಿದೆ. ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಗುಣ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಗುಣ ಸಂಧಿ. ಗುಣಸಂಧಿ ಅಂದರೆ ಅ ಕಾರಗಳ ಮುಂದೆ ಈ ಕಾರಗಳು ಬಂದರೆ ಎ ಕಾರವು, ರು ಕಾರವು ಬಂದರೆ ಅರ್ಕಾರವು ಆದೇಶವಾಗಿ ಬರುವುದಕ್ಕೆ ನಾವೇನಂತ ಕರಿತೀವಿ? ಗುಣಸಂಧಿ ಅಂತ ಕರಿತೀವಿ. ಸೊ ಮುಂದಿನ ಪ್ರಶ್ನೆ, ರಗಳೆಯು ಒಳಗೊಂಡಿರುವ ಸಾಲುಗಳ ಸಂಖ್ಯೆ. ಆಪ್ಷನ್ ಎ 4 ಸಾಲು, ಆಪ್ಷನ್ ಬಿ 8 ಸಾಲು, ಆಪ್ಷನ್ ಸಿ 12 ಸಾಲು, ಆಪ್ಷನ್ ಡಿ ಇಂತಿಷ್ಟೇ ಸಾಲು ಇರಬೇಕೆಂಬ ನಿಯಮವಿಲ್ಲ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಂತಿಷ್ಟೇ ಸಾಲು ಇರಬೇಕೆಂಬ ನಿಯಮವಿಲ್ಲ. ಮುಂದಿನ ಪ್ರಶ್ನೆ, ಅಂಶಿ ಸಮಾಸಕ್ಕೆ ಉದಾಹರಣೆ. ಆಪ್ಷನ್ ಎ ಅಂಗೈ, ಆಪ್ಷನ್ ಬಿ ಗಿಡಮರ ಬಳ್ಳಿಗಳು, ಆಪ್ಷನ್ ಸಿ ಕೆರೆಕಟ್ಟೆ ಬಾವಿಗಳು, ಆಪ್ಷನ್ ಡಿ ಆನೆ ಕುದುರೆ ಒಂಟೆಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಅಂದರೆ ಅಂಶಿ ಸಮಾಸಕ್ಕೆ ಅಂಶಿ ಮತ್ತು ಅಂಶದಿಂದ ಕೂಡಿರ್ತಕ್ಕಂಥ ಸಮಾಸವನ್ನು ಏನಂತ ಕರಿತೀವಿ? ಅಂಶಿ ಸಮಾಸ ಅಂತ ಕರಿತೀವಿ. ಈ ಮೂರು ದ್ವಂದ್ವ ಸಮಾಸಕ್ಕೆ ಉದಾಹರಣೆಯಾಗಿವೆ. ಮುಂದಿನ ಪ್ರಶ್ನೆ, ಏಕೈಕ ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಆದೇಶ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ವೃದ್ಧಿ ಸಂಧಿ, ಆಪ್ಷನ್ ಡಿ ಲೋಪ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ವೃದ್ಧಿ ಸಂಧಿ. ಅ ಕಾರಗಳ ಮುಂದೆ ಐ ಕಾರಗಳು ಬಂದರೆ ಐ ಕಾರವು, ಔ ಕಾರಗಳು ಬಂದರೆ ಔ ಕಾರವು ಆದೇಶವಾಗಿ ಬರುತ್ತವೆ. ಇದನ್ನು ಏನಂತ ಕರಿತೀವಿ ಅಂದರೆ ವೃದ್ಧಿ ಸಂಧಿ ಅಂತ ಕರಿತೀವಿ. ಉದಾಹರಣೆಗೆ ಏಕ ಪ್ಲಸ್ ಏಕ. ಇಲ್ಲಿ ಅದ ಮುಂದೆ ಎ ಬಂದಿದೆ, ಸೊ ಇಲ್ಲಿ ಐ ಕಾರ ಆದೇಶವಾಗಿ ಬರಬೇಕು. ಇದನ್ನು ಕೂಡಿಸಿ ಬರೆದರೆ ಏಕೈಕ ಅಂತ ಆಗುತ್ತೆ. ಸೊ ಮುಂದಿನ ಪ್ರಶ್ನೆ ನೋಡೋಣ. ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಇದು ಯಾವ ಅಲಂಕಾರಕ್ಕೆ ಉದಾಹರಣೆ? ಆಪ್ಷನ್ ಎ ರೂಪಕ ಅಲಂಕಾರ, ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ, ಆಪ್ಷನ್ ಸಿ ಉಪಮಾ ಅಲಂಕಾರ, ಆಪ್ಷನ್ ಡಿ ಉತ್ಪ್ರೇಕ್ಷೆ ಅಲಂಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದೃಷ್ಟಾಂತ ಅಲಂಕಾರ. ಮುಂದಿನ ಪ್ರಶ್ನೆ, ಹೌದು ಹೌದು ಇದು ಈ ವ್ಯಾಕರಣ ಅಂಶಕ್ಕೆ ಉದಾಹರಣೆ. ಆಪ್ಷನ್ ಎ ಜೋಡು ನುಡಿ, ಆಪ್ಷನ್ ಬಿ ದ್ವಿರುಕ್ತಿ, ಆಪ್ಷನ್ ಸಿ ಅನುಕರಣಾವ್ಯಯ, ಆಪ್ಷನ್ ಡಿ ತದ್ದಿತಾಂತವ್ಯಯ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿರುಕ್ತಿ. ದ್ವಿರುಕ್ತಿ ಅಂದರೆ ಒಂದು ವಿಶೇಷಾರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು, ಒಂದು ವಾಕ್ಯವನ್ನು ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ದ್ವಿರುಕ್ತಿ ಅಂತ ಕರಿತೀವಿ. ಇಲ್ಲಿ ಉತ್ಸಾಹದಲ್ಲಿ ಹೇಳ್ತಕ್ಕಂಥದ್ದು ಹೌದು ಹೌದು. ಸೊ ನೆಕ್ಸ್ಟು ಜೋಡು ನುಡಿ. ಜೋಡು ನುಡಿ ಮೇಲ್ನೋಟಕ್ಕೆ ಇವು ದ್ವಿರುಕ್ತಿಗಳ ಹಾಗೆ ಕಂಡುಬರುತ್ತವೆ, ಆದರೆ ಇವು ದ್ವಿರುಕ್ತಿಗಳಲ್ಲ. ಸೊ ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತವೆ. ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ ಎರಡು ವಿಧಗಳಿವೆ. ಎರಡು ಪದಗಳು ಬೇರೆ ಬೇರೆ ಅರ್ಥವಿರುತ್ತವೆ. ಎರಡೂ ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು ಎರಡನೇ ಪದಕ್ಕೆ ಅರ್ಥವಿರುವುದಿಲ್ಲ. ಸೊ ಇವುಗಳನ್ನು ಏನಂತ ಕರಿತೀವಿ? ಜೋಡು ನುಡಿ ಅಂತ ಕರಿತೀವಿ. ಉದಾಹರಣೆಗೆ ಸತಿ ಪತಿ, ಇಲ್ಲಿ ಎರಡೂ ಪದಕ್ಕೂ ಅರ್ಥವಿದೆ. ನೆಕ್ಸ್ಟು ಕೆನೆ ಮೊಸರು, ಇದು ಕೂಡ ಎರಡು ಪದಕ್ಕೆ ಅರ್ಥವಿದೆ. ಮಕ್ಕಳು ಮರಿ, ಇವು ಕೂಡ ಎರಡು ಪದಕ್ಕೆ ಅರ್ಥವಿವೆ. ಆದರೆ ಎರಡು ಪದಗಳಿಗೆ ಒಂದು ಪದಕ್ಕೆ ಅರ್ಥವಿದ್ದು ಇನ್ನೊಂದು ಪದಕ್ಕೆ ಅರ್ಥವಿಲ್ಲದು ಪದಗಳು ಯಾವುವು ಅಂದರೆ ಹುಳ ಹುಪ್ಪಡಿ, ದೇವರು ಗೀವರು, ಈ ಥರದವು ಇವು ಜೋಡು ನುಡಿಗಳಾಗಿವೆ. ನಂತರ ಅನುಕರಣಾವ್ಯಯ. ಸೊ ಇಲ್ಲಿ ಅನುಕರಣಾವ್ಯಯ ಅಂದರೆ ಅನುಕರಣೆಯನ್ನು ಮಾಡಿ ನಾವು ಅವುಗಳಿಗೆ ನಿರ್ದಿಷ್ಟ ಅರ್ಥವಿರುವುದಿಲ್ಲ, ನಾವು ಕಿವಿಯಿಂದ ಕೇಳಿರ್ತಕ್ಕಂಥವುಗಳನ್ನು ನಾವು ಅನುಕರಣೆ ಮಾಡಿ ನಾವು ಹೇಳ್ತೇವೆ. ಸೊ ಉದಾಹರಣೆಗೆ ಸುಯ್ಯನೆ, ಗಾಳಿಯು ಸುಯ್ಯನೆ ಬೀಸಿತು, ನೀರು ಜುಳು ಜುಳುನೆ ಹರಿಯಿತು ಅಂತ ಹೇಳ್ತೀವಲ್ವ, ಇವು ಅನುಕರಣಾವ್ಯಯಗಳು.
ನಾಮಪದಗಳ ಮುಂದೆ ಅಂತೆ, ಓಲ್, ಓಲು, ತನಕ, ವರೆಗೆ, ಇಂಥ, ಆಗಿ, ಓಸುಗ ಮುಂತಾದ ಪ್ರತ್ಯಯಗಳು ಸೇರಿ ತದ್ದಿತಾಂತ ಅವ್ಯಯಗಳಾಗುತ್ತವೆ. ಉದಾಹರಣೆಗೆ ಚಂದ್ರನಂತೆ, ಅವನಂತೆ, ನನ್ನ ಓಲು, ಮನೆಯ ಓಲು, ರಾಧೆಗಿಂತ, ಅದಕ್ಕಿಂತ ಈ ಥರದವುಗಳನ್ನು ನಾವೇನಂತ ಕರಿತೀವಿ? ತದ್ದಿತಾಂತ ಅವ್ಯಯಗಳಂತ ಕರಿತೀವಿ. ಮುಂದಿನ ಪ್ರಶ್ನೆ, ಮೂವರು ಇದು ಒಂದು ಏನು? ಆಪ್ಷನ್ ಎ ಭಾವನಾಮ, ಆಪ್ಷನ್ ಬಿ ರೂಢನಾಮ, ಆಪ್ಷನ್ ಸಿ ಗುಣವಾಚಕ, ಆಪ್ಷನ್ ಡಿ ಸಂಖ್ಯೆಯ ವಾಚಕ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಸಂಖ್ಯೆಯ ವಾಚಕ. ನಂತರ ಭಾವನಾಮ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕೆ ಇರ್ತಕ್ಕಂಥ ನಾಮಪದಗಳನ್ನು ನಾವೇನಂತ ಕರಿತೀವಿ? ಭಾವನಾಮ ಅಂತ ಕರಿತೀವಿ. ನಂತರ ರೂಢನಾಮ, ರೂಢಿಯಿಂದ ಬಂದಿರತಕ್ಕಂಥ ಪದಗಳನ್ನು ನಾವೇನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಉದಾಹರಣೆಗೆ ಮನುಷ್ಯ, ಪರ್ವತ, ನದಿ ಇವುಗಳನ್ನು ಏನಂತ ಕರಿತೀವಿ? ರೂಢನಾಮ ಅಂತ ಕರಿತೀವಿ. ಗುಣ, ಸ್ವಭಾವವನ್ನು ತಿಳಿಸ್ತಕ್ಕಂಥವನ್ನು ಏನಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಗುಣವಾಚಕಗಳಲ್ಲಿ ಉದಾಹರಣೆ ಅಂದರೆ ಒಳ್ಳೆಯ, ಕೆಟ್ಟ, ದಡ್ಡ ಇವುಗಳನ್ನು ಏನಂತ ಕರಿತೀವಿ? ಗುಣವಾಚಕ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಚಿಹ್ನೆ. ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಂಥ ಸಂದರ್ಭದಲ್ಲಿ ಬಳಸುವ ಚಿಹ್ನೆ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಆಪ್ಷನ್ ಎ ಪೂರ್ಣ ವಿರಾಮ, ಆಪ್ಷನ್ ಬಿ ಅರ್ಧ ವಿರಾಮ, ಆಪ್ಷನ್ ಸಿ ಪ್ರಶ್ನಾರ್ಥಕ ಚಿಹ್ನೆ, ಆಪ್ಷನ್ ಡಿ ಉದ್ಧರಣ ಚಿಹ್ನೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಉದ್ಧರಣ ಚಿಹ್ನೆ. ಇಲ್ಲಿ ಉದ್ಧರಣ ಚಿಹ್ನೆ ಅಂದರೆ ಒಬ್ಬರು ಹೇಳಿದ ಮಾತನ್ನು ಯಥಾವತ್ತಾಗಿ ಬರೆಯುವಾಗ ಬಳಸ್ತೀವಿ. ಪೂರ್ಣ ವಿರಾಮ ಅಂದರೆ ಒಂದು ಪೂರ್ಣ ಕ್ರಿಯೆ ನಡೆದ ನಂತರ ಬಳಸುವಂತಹ ವಾಕ್ಯದ ಕೊನೆಯಲ್ಲಿ ಬಳಸುವಂಥ ವಿರಾಮವನ್ನು ಏನಂತ ಕರಿತೀವಿ? ಪೂರ್ಣ ವಿರಾಮ ಅಂತ ಕರಿತೀವಿ. ಅರ್ಧ ವಿರಾಮ ಅಂದರೆ ವಾಕ್ಯದಲ್ಲಿ ವಿವಿಧ ರೀತಿಯ ವಿಶೇಷತೆಗಳನ್ನು ಅಥವಾ ವಿಶೇಷಣಗಳನ್ನು ಬಳಸುವಂಥ ಸಂದರ್ಭದಲ್ಲಿ ಅಲ್ಲಿ ಏನು ಮಾಡ್ತೀವಿ? ಅರ್ಧ ವಿರಾಮವನ್ನು ಬಳಸುತ್ತೇವೆ. ಪ್ರಶ್ನಾರ್ಥಕ ಚಿಹ್ನೆ ಅಂದರೆ ಪ್ರಶ್ನೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ವಾಕ್ಯದ ಕೊನೆಯಲ್ಲಿ ಬಳಸುವಂಥ ಚಿಹ್ನೆಯನ್ನು ನಾವೇನಂತ ಕರಿತೀವಿ? ಪ್ರಶ್ನಾರ್ಥಕ ಚಿಹ್ನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಎರಡೆರಡು ವ್ಯಂಜನಗಳು ಪುನರಾವರ್ತನೆಗೊಂಡರೆ ಅದು ಯಾವ ಪ್ರಾಸ? ಆಪ್ಷನ್ ಎ ಚೇಕಾನುಪ್ರಾಸ, ಆಪ್ಷನ್ ಬಿ ವೃತ್ಯಾನುಪ್ರಾಸ, ಆಪ್ಷನ್ ಸಿ ಚಿತ್ರಕವಿತ್ವ, ಆಪ್ಷನ್ ಡಿ ಶಬ್ದಾಲಂಕಾರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಚೇಕಾನುಪ್ರಾಸ. ಮುಂದಿನ ಪ್ರಶ್ನೆ, ಕಂಬನಿ ಇದು ಯಾವ ಸಂಧಿಗೆ ಉದಾಹರಣೆ? ಆಪ್ಷನ್ ಎ ಲೋಪಸಂಧಿ, ಆಪ್ಷನ್ ಬಿ ಆದೇಶ ಸಂಧಿ, ಆಪ್ಷನ್ ಸಿ ಆಗಮ ಸಂಧಿ, ಆಪ್ಷನ್ ಡಿ ಸವರ್ಣ ದೀರ್ಘ ಸಂಧಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ. ಇಲ್ಲಿ ಕ ತ ಪಗಳಿಗೆ ಗ ದ ಬಗಳು ಆದೇಶವಾಗಿ ಬರುತ್ತವೆ. ಸೊ ಅದಕ್ಕೆ ಇದು ಆದೇಶ ಸಂಧಿ. ಕ ತ ಪಗಳಿಗೆ ಗ ದ ಬಗಳು, ಕೆಲವೊಂದು ಸಾರಿ ಪ ಬ ಮಗಳು ಕೂಡ ಆದೇಶವಾಗಿ ಬರುತ್ತವೆ. ಕಣ್ ಪ್ಲಸ್ ಪನಿ ಈಕ್ವಲ್ ಟು ಕಂಬನಿ. ಇಲ್ಲಿ ಪದ ಬದಲಾಗಿ ಬ ಆದೇಶವಾಗಿ ಬಂದಿದೆ. ಸೊ ಇದನ್ನೇನಂತ ಕರಿತೀವಿ ಅಂದರೆ ಆದೇಶ ಸಂಧಿ ಅಂತ ಕರಿತೀವಿ. ನಂತರ ಸವರ್ಣ ದೀರ್ಘ ಸಂಧಿ ಅಂದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಂತಹ ಸಂದರ್ಭದಲ್ಲಿ ಅದೇ ಜಾತಿಯ ಸ್ವರವು ದೀರ್ಘವಾಗಿ ಬರುತ್ತದೆ. ಇದನ್ನು ಏನಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.